ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಆಶಾ ಲೇಡಿ ಸ್ಟಿಚಿಂಗ್. ಇವತ್ತು ನಾನು ನಿಮಗೆ ಪವರ್ ಮಿಷಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಆಟೋಮೆಟಿಕ್ ಪವರ್ ಮಿಷಿನ್, ಥ್ರೆಡ್ ಕಟ್ಟಿಂಗ್ ಆಟೋಮೆಟಿಕ್ ಪವರ್ ಮಿಷಿನ್. ಇದು ಲೆಗ್, ಇಲ್ಲಿ ಪೆಡಲ್ ತುಣಿಯೋದು ಕೆಳಗಡೆ. ಇದು ಟೆನ್ಷನ್ ಅಂತಂದರೆ ಇಲ್ಲಿ ಟೆನ್ಷನ್ ಮೇಲೆ ಸ್ಟಿಚ್ ಮಾಡ್ಬೇಕಾದ್ರೆ ಹಿಂಗೆ ಮೇಲೆ ಎತ್ತಿ ಕ್ಲಾತ್ ಇಡ್ತೀವಲ್ಲ, ಬಟ್ಟೆ ಕೆಳಗಿಡೋದು, ಅದು ನಂತರ ಟೆನ್ಷನ್ ಈ ಥರ ಇರುತ್ತೆ. ಮೇಲೆತ್ತೋದು ಈ ಥರ ಇರುತ್ತೆ ಮಿಷಿನ್. ನೋಡಿ, ಈ ಥರ ಇದು ಸೀಸರು ಅದು ಇದು ಇಟ್ಕೊಳೋದು, ಮಾರ್ಕಿಂಗ್ ಚಾಕು ಅದು ಎಲ್ಲ ಥಿಂಗ್ಸ್ ಇಟ್ಕೋಬೋದು. ಆ ಥರ ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಈ ಥರ ಇದೆ ಮಿಷಿನ್ನು. ಕೆಳಗಡೆ ಎಲ್ಲ ಚೆನ್ನಾಗಿದೆ ಮಿಷನ್ನು. ನಾನು 2 ಇಯರ್ಸ್ ಆಗಿದೆ. ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ, ತಗೋಬೋದು. ಚೆನ್ನಾಗಿದೆ, ಚೆನ್ನಾಗಿ ಯೂಸ್ ಬಂದಿದೆ. ಇದು ಇಂಚ್ ಟೇಪ್ ಈ ಥರ ಇರುತ್ತೆ. ಇಂಚ್ ಟೇಪ್ ಕ್ಲಾತ್ ಎಲ್ಲ ನಾವು ಮಾರ್ಕ್ ಮಾಡ್ಕೋಬೋದು, ಎಷ್ಟು ಮೀಟರ್ ಇದೆ ಅದು ಇದು ಅಂತ. ಇಲ್ಲಿ ಬಾಬಿನ್ ಕೇಸ್ ಇಟ್ಕೋಬೋದು, ಮಾರ್ಕಿಂಗ್ ಚಾಕು, ಈ ಥರ ಸೇಫ್ಟಿ ಪಿನ್ ಏನಾದರೂ ಇದು ಉಕ್ಸು ಆ ಥರ ಎಲ್ಲ ಇಟ್ಕೋಬೋದು. ಈ ಥರ ಇರುತ್ತೆ ಇದನ್ನು ಮಿಷಿನ್ನು. ಇದು ಜಾಕ್ ಕಂಪ್ನಿದು. JCK ಜಾಕ್ A2B ಅಂತ ಹೇಳ್ತಾರೆ. ಇದು A2B ಅಂದರೆ ಥ್ರೆಡ್ ಕಟ್ಟಿಂಗ್ ಮಿಷಿನ್ ಮಾತ್ರ. ಇದನ್ನು ಮದರ್ ಬೋರ್ಡ್ ಅಂತ ಹೇಳ್ತಾರೆ. ಅವ್ರು ನನಗೆ ಈ ಥರ ಮಿಷಿನ್ ಬಗ್ಗೆ ಹೇಳಿದರು, ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಥ್ರೆಡ್ ಕಟ್ ಆಗುತ್ತಿದೆ. ಆಟೋಮೆಟಿಕ್ ಥ್ರೆಡ್ ಕಟ್ಟಿಂಗು. ಸಿಸರ್ ಕೊಟ್ಟಿರ್ತಾರೆ ನೋಡಿ, ಸಿಸರ್ ಅದರೊಳಗಡೆ, ಮದರ್ ಬೋರ್ಡ್ ಒಳಗಡೆ ಸಿಸರ್ ಇರುತ್ತೆ. ಇದನ್ನು ರಫಿಂಗ್ ಮಾಡೋದು, ಲಾಸ್ಟಿಗೆ ಸ್ಟಿಚಿಂಗ್ ಆದಮೇಲೆ ರಫ್ ಮಾಡ್ತಾರಲ್ಲ, ಬಿಚ್ಕೋಬಾರ್ದು ಅಂತ, ಆ ಥರ ರಫಿಂಗ್. ಇದರೊಳಗಡೆ ಈ ಥರ 1 2 3 ಕೊಟ್ಟಿರ್ತಾರೆ. ಅದೇ ಲೂಸು ಟೈಟು ಆ ಥರ, ಥ್ರೆಡ್ಡಿಂಗ್ ಲೂಸು ಟೈಟ್ ಇರುತ್ತೆ. ಈ ಥರ ಇದೆ ಮಿಷಿನ್. ಇದು ಸಜೆಸ್ಟ್ ಮಾಡ್ತೀನಿ, ತಗೋಬೋದು. ನೋಡಿ, ಇದನ್ನು ಬಾಬಿನ್ ಕೇಸ್ ಹಾಕೋದು. ಈ ಥರ ಬಾಬಿನ್ ಕೇಸ್ ನೋಡಿ, ಈ ಥರ ಹಾಕೋದು. ಅದನ್ನು ಥ್ರೆಡ್ ಈ ಥರ ಹಾಕಿ ದಾರ ಸುತ್ಬೋದು. ಬಾಬಿನ್ ಕೇಸ್ ಇಲ್ಲಿಂದ ದಾರ ಹಾಕ್ಕೊಂಡು ಈ ಥರ ಥ್ರೆಡ್ ತಗೊಂಡು ಇದರಿಂದ ಅದಕ್ಕೆ ಹಾಕಿ ಅದರಿಂದ ಬಾಬಿನ್ ಕೇಸ್ ಸುತ್ಬೋದು. ನಾವು ಸ್ಟಿಚ್ ಮಾಡ್ತಾನೆ ಈ ಕಡೆಯಿಂದ ಥ್ರೆಡ್ ಸುತ್ಕೋಬೋದು, ಸ್ಟಿಚ್ ಮಾಡ್ಕೊಂಡೆ ಥ್ರೆಡ್ ಸುತ್ಕೋಬೋದು. ಈ ಥರ ಬಾಬಿನ್ ಕೇಸ್. ಇದು ಸ್ಟಿಚ್ಚಿಂಗ್ದು ಎರಡು ಇರುತ್ತೆ ಸ್ಟಿಚ್ಚಿಂಗ್ದು. ನೋಡಿ, ಈ ಥರ ಇವಾಗ ಥ್ರೆಡ್ ಹಾಕೋದು ಹೆಂಗೆ ತೋರಿಸ್ತೀನಿ. ಥ್ರೆಡ್ ಹಾಕೋದು ಫಸ್ಟ್ ಮೇಲ್ಗಡೆ ಥ್ರೆಡ್ನ ಯಾವಾಗಲೂ ಲೆಫ್ಟ್ ಕೈಯಿಂದ ಥ್ರೆಡ್ನ ರೈಟ್ ಸೈಡಿಗೆ ಎಳ್ಕೋಬೇಕು. ರೈಟಿಂದ ಲೆಫ್ಟ್ ಎಳ್ಕೋಬೇಡಿ, ಲೆಫ್ಟಿಂದ ರೈಟ್, ಎಡಗಡೆಯಿಂದ ಬಲಗಡೆಗೆ ತಗೋಬೇಕು. ಆ ಥರ ತಗೊಂಡು ಇಲ್ಲಿ ಕೆಳಗಡೆ ನೋಡಿ, ಬಲಗಡೆಯಿಂದ ಎಡಗಡೆಗೆ ನೋಡ್ಕೊಳ್ಳಿ. ರೈಟಿಂದ ಲೆಫ್ಟ್ 3 ಇರುತ್ತೆ. 3 ಹೋಲ್ಸ್ ಇದೆ, ಅಲ್ಲಿ 3 ಹೋಲ್ಸ್ ಇದೆ. ರೈಟಿಂದ ಲೆಫ್ಟ್ ನೋಡ್ಕೊಳ್ಳಿ, 3 ಹೋಲ್ಸ್ ಇದೆ. ರೈಟಿಂದ ಲೆಫ್ಟ್ ಆ ಥರ 3 ಹೋಲ್ಸ್ ಇದೆ. ಓಕೆನಾ? ಗೊತ್ತಾಯಿತು ಅನ್ಕೊತಾ ಇದ್ದೀನಿ. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ಥರ ಆದಮೇಲೆ ಇಲ್ಲಿ ಎರಡನೇದು, ಇದು ರೈಟಿಂದ ಲೆಫ್ಟ್ ನೋಡ್ಕೊಳ್ಳಿ, ರೈಟಿಂದ ಲೆಫ್ಟ್. ಆಮೇಲೆ ಅಲ್ಲಿ ಒಂಥರ ಓವಲ್ ಶೇಪ್ ಇದೆ, ಅದ್ರ ಮಧ್ಯದಲ್ಲಿ ಬರಬೇಕು. ಅದ್ರ ಮಧ್ಯದಲ್ಲಿ ಥ್ರೆಡ್ ತಗೋಬೇಕು. ನಿಮ್ಮ ಮಿಷಿನ್ ನೋಡಿದ್ರೆ ಕಾಣ್ತಾ ಇಲ್ಲ ಅನ್ಕೊತೀನಿ, ಕಾಣ್ತಾ ಇದೆಯಾ? ಅದ್ರ ಮಧ್ಯದಲ್ಲಿ ಥ್ರೆಡ್ ಬರಬೇಕು. ಓಕೆನಾ? ಇದನ್ನ ಇವಾಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡ್ರೆ ಇನ್ನೊಂದು ಕೆಳಗಡೆ ಒಂದು ಹೋಲ್ ಇದೆ, ಅದಕ್ಕೆ ಹಿಂಗೆ ಹಾಕ್ಕೊಂಡು ಇಲ್ಲಿ ಸೇಮ್ ಮತ್ತೆ ಓವಲ್ ಶೇಪ್, ಇದು ರೌಂಡ್ ಶೇಪ್ ಇದೆ, ಅದು ಮಧ್ಯದಲ್ಲಿ ಥ್ರೆಡ್ ಬರಬೇಕು. ಮಧ್ಯದಲ್ಲಿ ಥ್ರೆಡ್ ಬಂದರೆ ಕರೆಕ್ಟಾಗಿರುತ್ತೆ, ಇಲ್ಲ ಅಂದರೆ ಫುಲ್ಲು ಥ್ರೆಡ್ ಟೈಟ್ ಹೇಳ್ಕೊಳುತ್ತೆ. ಮಧ್ಯದಿಂದ ವೀಲ್ ಥರ ಇರುತ್ತೆ ಅಲ್ಲಿ, ಅದರೊಳಗೆ ಹಾಕಬೇಕು. ನೋಡಿ, ಹಾಕ್ಕೊಳ್ಳಿ. ಅದರೊಳಗೆ ಹಿಂಗೆ ಹಾಕಿ ಮೇಲ್ಗಡೆಯಿಂದ ಹಿಂಗೆ ತಗೋಬೇಕು. ಅಲ್ಲಿ ಒಂದು ತಂತಿ ಥರ ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಆ ಸ್ಪ್ರಿಂಗ್ ಹತ್ರ ಹಾಕಿದ್ರೆ ಒಂಥರ ಲೂಸ್ ಥರ ಇರಬೇಕು. ನೋಡಿ, ಹಿಂಗೆ ಆ ಥರ ಇರಬೇಕು. ಆ ಥರ ಆದರೆ ಕರೆಕ್ಟಾಗಿ ಕೂತಿದೆ ಅಂತ. ನೆಕ್ಸ್ಟು ಇಲ್ಲೊಂದಿದೆ, ಒಂಥರ ಬಾಕ್ಸ್ ಥರ, ಅದರೊಳಗೆ ಹಾಕಿ ನೆಕ್ಸ್ಟು ಮತ್ತೆ ಒಂದು ಹೋಲ್ ಇದೆ ಮೇಲ್ಗಡೆ ಒಂದು ಹೋಲ್ ಇದೆ ನೋಡ್ಕೊಳ್ಳಿ. ಮೇಲೊಂದು ಹೋಲ್ ಇದೆ. ರೈಟಿಂದ ಲೆಫ್ಟು, ಯಾವಾಗಲೂ ರೈಟಿಂದ ಲೆಫ್ಟಿಗೆ ಹಾಕ್ಕೋಬೇಕು. ರೈಟಿಂದ ಲೆಫ್ಟ್ ನೋಡ್ಕೊಳ್ಳಿ, ರೈಟಿಂದ ಲೆಫ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿದೆ ಮಿಷಿನ್, ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಪವರ್ ಮಿಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಥರ ಮತ್ತೆ ಅದರಿಂದ 2 ಹಾಕಬೇಕು. ನೋಡಿ, ಅದು ಪಕ್ಕ ಇದೆ. ಅದರಿಂದ ಹಾಕಾದ್ಮೇಲೆ ಮತ್ತೆ ಅಲ್ಲಿ ಕೆಳಗಡೆ ಒಂದಿರುತ್ತೆ, ಅದಕ್ಕೆ ಥ್ರೆಡ್ ಹಾಕಬೇಕು. ನೋಡ್ಕೊಳ್ಳಿ, ಕೆಳಗಡೆ ಒಂದಿದೆ, ಅದಕ್ಕೆ ಹಿಂಗೆ ಹಾಕಿ
ಆಮೇಲೆ ಸೀಸರಲ್ಲಿ ಕಟ್ ಮಾಡಿ ನೀಡಲಿಗೆ ಹಾಕಬೇಕು. ನೀಡಲಿಗೆ ಹಾಕಬೇಕು. ನೋಡ್ಕೊಳ್ಳಿ, ಯಾವಾಗಲೂ ಲೆಫ್ಟ್ ಸೈಡಿಂದ ರೈಟಿಂದ ಲೆಫ್ಟ್ ಹಾಕ್ಬಾರ್ದು. ಇದು ಥ್ರೆಡ್ಡು ಲೆಫ್ಟಿಂದ ರೈಟಿಗೆ ಹಾಕಿ, ಓಕೆನಾ. ಇದು ಲೆಫ್ಟಿಂದ ರೈಟಿಗೆ ಇದನ್ನು ಹಾಕಬೇಕು ನೀಡಲು, ಅದೆಲ್ಲ ರೈಟಿಂದ ಲೆಫ್ಟಿಗೆ. ಓಕೆ, ಹೇಳಿದ್ದೀನಿ, ನನಗೆ ಗೊತ್ತಿರೋಷ್ಟು ತಿಳಿಸಿದ್ದೀನಿ. ನೋಡ್ಕೊಳ್ಳಿ, ಫಸ್ಟ್ 1 ಈ ಥರ ಮತ್ತೆ 3 ಹೋಲ್ ಇರೋದಕ್ಕೆ ಹಾಕಬೇಕು. ಎರಡನೇದು 2 ಪಾಯಿಂಟ್. ನೆಕ್ಸ್ಟು ಅದ್ರ 3 ಹೋಲ್ ಹಾಕಿದ್ಮೇಲೆ ಮತ್ತೆ 3ನೇ ಪಾಯಿಂಟ್, ಇಲ್ಲಿ 2 ಹೋಲ್ಸ್ ಇರುತ್ತೆ ಅದಕ್ಕೆ ಹಾಕಬೇಕು. ಮತ್ತು ಸ್ವಿಂಗ್ ಥರ ಇರುತ್ತೆ ಅಲ್ಲಿ ಹಾಕಿ, ಇದು ಕೆಳಗೆ ಹಾಕಿ, ಇದು ಸ್ವಿಂಗ್ ಥರ ಇರುತ್ತೆ ಅಲ್ಲಿ ಹಾಕಿ. ನೋಡ್ಕೊಳ್ಳಿ, ತಿಳಿಸ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ನೀಡ ಬಂದು ಅಲ್ಲಿ ಮೇಲ್ಗಡೆ ಇದಿರುತ್ತೆ, ಅದರಿಂದ ಬಂದು ಇಲ್ಲಿ ಬಂದು ನೋಡಿ, ಈ ಥರ ಒಂದ್ಸಲ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಅದ್ರೊಳಗಿಂದ ಹಿಂಗೆ ಥ್ರೆಡ್ ತೊಗೊಂಡು ಅಲ್ಲಿಗೆ ನೀಡಲಿಗೆ ಹಾಕಬೇಕು. ಓಕೆನಾ, ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಈ ಥರ ತೋರಿಸಿದ್ದೀನಿ ನಿಮಗೆ ಮಿಷಿನ್ ಬಗ್ಗೆ. ನೋಡಿ, ಈ ಥರ ಇರುತ್ತೆ. ಈ ಥರ ಚೆನ್ನಾಗಿದೆ ಮಿಷಿನ್. ಇದು ಮದರ್ ಬೋರ್ಡು, ಓಕೆನಾ. ಇಲ್ಲಿ ಲೈಟ್ ಸ್ವಿಚ್ ಇದೆ, ಆನು ಆಫು, ಓಕೆನಾ. ಆನು ಆಫ್, ಇದಕ್ಕೆ ಲೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದಕ್ಕೋಸ್ಕರ. ನೋಡಿ, ಆನು ಆಫು ಈ ಥರ ಇದೆ. ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಟೆನ್ಷನ್, ಮೇಲ್ಗಡೆ ನೀಡಲ್ ಬರುತ್ತೆ. ಇದನ್ನು ಹಿಂಗೆ ಪ್ರೆಸ್ ಮಾಡ್ತೀರಿ, ಸ್ಟಿಚ್ ಮಾಡಬೇಕಾದ್ರೆ ನೀಡಲ್ ಮೇಲೆ ಬರುತ್ತೆ, ಓಕೆನಾ. ನೋಡಿ, ಈ ಥರ ಇದೆ ಮಿಷಿನ್ನು. ನೋಡಿ, ಇವಾಗ ಇನ್ಸೈಡ್ ಕೆಳಗಡೆ ಹೆಂಗಿದೆ ನೋಡೋಣ. ಕೆಳಗಡೆ ಈ ಥರ ಇದೆ ನೋಡಿ, ಚೆನ್ನಾಗಿದೆ ಮಿಷಿನ್ನು. ಒಳಗಡೆ ಇದಕ್ಕೆ 1 ಲೀಟರಷ್ಟು ಆಯಿಲ್ ಹಾಕಬೇಕು. ಅವ್ರು ತೋರಿಸಿದ್ದಾರೆ ಎಲ್ಲಿವರೆಗೂ ಆಯಿಲ್ ಹಾಕಬೇಕು. ಯಾವಾಗಲೂ ಮಿಷಿನಲ್ಲಿ ಏನಾದರೂ ಡಸ್ಟ್ ಎಲ್ಲ ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕ್ಲೀನಾಗೆ ಇಟ್ಕೋಬೇಕು ಮಿಷಿನ್ನು. ನೋಡ್ಕೊಳ್ಳಿ, ಈ ಥರ ಒಳಗಡೆ ಇದೆ ಮಿಷಿನ್, ಕೆಳಗಡೆ ಈ ಥರ ಇದೆ ಮಿಷಿನ್ ಒಳಗಡೆ. ಇದನ್ನು ನೋಡ್ಕೊಳ್ಳಿ, ಈ ಥರ ಇದೆ ನೋಡಿ. ಆಯಿಲ್ ಯಾವಾಗಲೂ 2ನೇ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಆಯಿಲ್ ಇರಬೇಕು. ಅವ್ರು ಹೇಳಿದ್ದಾರೆ 2ನೇ ಪಾಯಿಂಟ್ವರೆಗೂ ಆಯಿಲ್ ಇರಬೇಕು, ಕಮ್ಮಿ ಆಗಂಗಿಲ್ಲ. ಈ ಥರ ಅಲ್ಲಿ ಮಿಷಿನ್, ಅದು ಪಂಪು. ಮೇಲ್ಗಡೆ ನಾವು ಸ್ಟಿಚ್ ಮಾಡ್ತಿದ್ರೆ ಆಯಿಲ್ ಎಲ್ಲ ಫುಲ್ಲು ಸರ್ವಿಸ್ ಆಗುತ್ತಂತೆ. ಒಳಗಡೆ ಎಲ್ಲ ನಾವು ಸ್ಟಿಚ್ ಮಾಡ್ತಾಯಿದ್ರೆ ಫುಲ್ಲು ಆಯಿಲೆಲ್ಲ ಎಲ್ಲದಕ್ಕೂ ಸಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈ ಥರ ಇದೆ ಮಿಷಿನ್. ಇದನ್ನು ಬಾಬಿನ್ ಕೇಸ್ ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲಿ ಬಾಬಿನ್ ಕೇಸ್ ಇದೆ ನೋಡಿ. ಬಾಬಿನ್ ಕೇಸ್ ಹಾಕೋದು ನೋಡ್ಕೊಳ್ಳಿ, ಈ ಥರ ಬಾಬಿನ್ ಕೇಸ್ ಇದೆ. ಬಾಬಿನ್ ಕೇಸ್ ಲೆಫ್ಟ್ ಸೈಡ್ ಇರುತ್ತೆ, ಓಕೆನಾ. ಈ ಥರ ಇರುತ್ತೆ. ಇಲ್ಲಿಗೆ ನೋಡ್ಕೊಳ್ಳಿ, ಇಲ್ಲಿ ಥ್ರೆಡ್ ಎಲ್ಲ ಸಿಕ್ಕಾಕೊಂಡಂಗೆ ನೋಡ್ಕೋಬೇಕು, ಕ್ಲೀನ್ ಮಾಡ್ಕೊತಾ ಇರಬೇಕು. ಥ್ರೆಡ್ ಎಲ್ಲ ಸಿಕ್ಕಾಕೊಂಡ್ರೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈ ಥರ ಇರುತ್ತೆ. ನಾನು ಮಿಷಿನ್ ಸಜೆಸ್ಟ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ ಇದು ಪವರ್ ಮಿಷಿನ್ನು. ಆಟೋಮೆಟಿಕ್ ಥ್ರೆಡ್ ಕಟ್ಟಿಂಗು ಚೆನ್ನಾಗಿದೆ. ನೀವು ತಗೋಬೇಕು ಅಂದ್ಕೊಂಡಿದ್ರೆ ಈ ಥರ ಮಿಷಿನ್ ತಗೊಳ್ಳಿ, ಚೆನ್ನಾಗಿದೆ. ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ 2 ಥ್ರೆಡ್ ಹಾಕೋದಿರುತ್ತೆ. ಇದು ಬಾಬಿನ್ಗೆ ಒಂದು ಸ್ಟಿಚ್ಚಿಂಗ್ದು ಈ ಥರ ಇರುತ್ತೆ. ನೋಡ್ಕೊಳ್ಳಿ, ಈ ಥರ ತುಂಬ ಅಗಲ ಇರುತ್ತೆ. ನೀವು ಕ್ಲಾತ್ ಎಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡೋಕ್ಕೆ, ಕಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ನೋಡಿ, ನಿಮಗೆ ಇಲ್ಲಿ ಟೈಟ್ ಬರ್ತಾಯಿದೆ ಥ್ರೆಡ್ ಏನಾದರೂ ನೋಡಿ, ಥ್ರೆಡ್ ಏನಾದರೂ ಟೈಟ್ ಬರ್ತಾ ಇದೆ ಅಂತಂದರೆ ಇಲ್ಲಿ ಅದು ಥ್ರೆಡ್ ಒಳಗೆ ಕ್ಯಾಂಡಲ್ ಅಂತ ಒಂದು ಇದಿರುತ್ತಂತೆ. ಅದು ಕ್ಯಾಂಡಲ್ ಥ್ರೆಡ್ಡಲ್ಲಿ ಇರುತ್ತೆ, ಆವಾಗ ಚೆನ್ನಾಗಿ ಬರೋದು. ಆ ಥರ ಕ್ಯಾಂಡಲ್ ಅದು ಇಲ್ಲ ಅಂದರೆ ತುಂಬ ಟೈಟ್ ಬರುತ್ತಂತೆ. ಅದಕ್ಕೆ ಓಲ್ಡ್ ಸ್ಟಾಕ್ ಥ್ರೆಡ್ಡನ್ನ ಯೂಸ್ ಮಾಡಬೇಡಿ, ನೀವು ಹೊಸ ತಂದು ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಫುಲ್ಲು ಟೈಟ್ ಆಗೋದಂತ ಹೇಳಿದ್ರು ಅವರು, ಮಿಷಿನ್ ಅವರು ಹೇಳಿದ್ರು. ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ನನಗೆ ಗೊತ್ತಿರೋಷ್ಟು ಪಾಯಿಂಟ್ಸ್ ಎಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಈ ಥರ ಇದೆ ಮಿಷಿನ್ನು. ಈ ಥರ ಮಿಷಿನ್ ಇದೆ. ನಿಮಗೆ ಬೇಕಾದರೆ ನೀವು ಈ ಥರ ತಗೊಳ್ಳಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್.